ಹಾಯ್ ಹಲೋ ನಮಸ್ತೆ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನಮ್ಮ ಚಾನಲ್ನಲ್ಲಿ ಗರಿಕೆ ಹುಲ್ಲಿನ ಅದ್ಭುತ ಪ್ರಯೋಜನಗಳ ಬಗ್ಗೆ ಹೇಳ್ತಾ ಇದ್ದೀನಿ. ನಮ್ಮ ದೇಹದಲ್ಲಿ ಉಷ್ಣದಿಂದ ಉಂಟಾಗುವ ಅಂದರೆ ನಮ್ಮ ಬಾಡಿಯಲ್ಲಿ ಎಕ್ಸಸ್ ಆಫ್ ಹೀಟ್ನಿಂದ ಉಂಟಾಗುವ ಸಮಸ್ಯೆಗಳನ್ನು ಹೊಡೆದೋಡಿಸುವ ಶಕ್ತಿ ಈ ಗರಿಕೆ ಹುಲ್ಲಿನಲ್ಲಿ ಇದೆ. ಇದಕ್ಕೇನಂತಾರೆ ಅಂದರೆ ಸಂಸ್ಕೃತದಲ್ಲಿ ನಮಸ್ಕಾರ್ಯ ಅಂತ ಕೂಡ ಕರೀತಾರೆ. ಅಂದರೆ ನಾವು ನಮಸ್ಕಾರ ಮಾಡಲಿಕ್ಕೆ ಯೋಗ್ಯವಾಗಿರುವ ಔಷಧದ ಅಂಶ ಇದರಲ್ಲಿ ಇದೆ ಅಂತ ಹೇಳ್ಬೋದು. ಇದಕ್ಕೆ ನಮ್ಮ ದೇಹದಲ್ಲಿ ಕೆಲವು ರೋಗಗಳನ್ನು ಗುಣಪಡಿಸುವ ಶಕ್ತಿ ಹೊಂದಿರೋದ್ರಿಂದ ನಮಸ್ಕಾರ ಮಾಡಲಿಕ್ಕೆ ಯೋಗ್ಯವಾಗಿರುವ ಅಂತ ನಾವು ಅರ್ಥ ಮಾಡ್ಕೋಬೋದು. ಇಂದು ನಾವು ಗರಿಕೆ ಹುಲ್ಲನ್ನು ಯಾವ ಸಮಯದಲ್ಲಿ ಬಳಸ್ಬೋದು ಮತ್ತು ಅದನ್ನು ಹೇಗೆ ಬಳಸ್ಬೋದು ಮತ್ತು ಅದರ ಸ್ಪೆಷಾಲಿಟಿ ಏನು ಮತ್ತು ಇನ್ನೂ ಒಂದು ವೆರಿ ಇಂಪಾರ್ಟೆಂಟ್ ಅಂದರೆ ನಾವು ಅದನ್ನು ಯಾವ ಟೈಮ್ನಲ್ಲಿ ಬಳಸಬೇಕು, ಹಾಗೆ ಹಲವಾರು ವಿಷಯಗಳನ್ನು ನಾವು ಗರಿಕೆ ಹುಲ್ಲಿನ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ನಮ್ಮ ಬಾಡಿಯಲ್ಲಿ ಹೀಟ್ನಿಂದ ಆಗುವ ಸಮಸ್ಯೆಗಳನ್ನು ಗರಿಕೆ ಹುಲ್ಲು ಹೇಗೆ ಗುಣ ಮಾಡುತ್ತೆ ಅಂತಂದರೆ ಅದರಲ್ಲಿರುವ ಸ್ಪೆಷಲ್ ಕ್ವಾಲಿಟೀಸಿಂದ, ಅಂದರೆ ಆಯುರ್ವೇದದಲ್ಲಿ ಹೇಳಿರುವಂತೆ ಇದಕ್ಕೆ ಕೆಲವೊಂದಿಷ್ಟು ವಿಶೇಷ ಗುಣಗಳಿವೆ. ಈ ತರಹದ ಗುಣಗಳಿರೋದ್ರಿಂದ ಇದು ಇಡೀ ದೇಹಕ್ಕೆ ತಂಪನ್ನು ಕೊಡುತ್ತೆ, ಹಾಗೆ ಬಾಡಿಯನ್ನು ಕೂಲಾಗಿ ಇಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಬಾಡಿಯನ್ನು ಕೂಲಾಗಿ ಇಡೋದ್ರಿಂದ ಏನಾಗುತ್ತೆ, ರಕ್ತ ಶುದ್ಧವಾಗುತ್ತೆ, ಹಾಗೆ ನಮ್ಮ ಚರ್ಮಕ್ಕೆ ಕೂಡ ಒಳ್ಳೆಯ ಕಾಂತಿಯನ್ನು ಕೊಡುತ್ತೆ. ಇದನ್ನು ಅಂದರೆ ರುಟೀನಾಗಿ ಸೇವಿಸಬೇಕು. ನಾವು ಜ್ಯೂಸ್ ರೂಪದಲ್ಲಿ ಆದರೂ ಸೇವಿಸ್ಬೋದು ನಾವು ಇದನ್ನು. ಸೊ ನಾವು ಇದನ್ನು ಅಂದರೆ 15 ದಿನಕ್ಕೆ ಒಂದು ಸಾರಿ, ಇಲ್ಲ ಅಂದರೆ ತಿಂಗಳಿಗೆ ಒಂದು ಸಾರಿ ಈ ರೀತಿಯಾಗಿ ರುಟೀನಾಗಿ ಸೇವಿಸಬೇಕು. ನಾವು ರುಟೀನಾಗಿ ಸೇವಿಸೋದ್ರಿಂದ ಏನಾಗುತ್ತೆ, ಇದರ ಎಫೆಕ್ಟು ನಮಗೆ ಚೆನ್ನಾಗಿ ಆಗಿ ಬಾಡಿಯನ್ನು ಕೂಲಾಗಿ ಇಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಮತ್ತೇನೆಂದರೆ ನಮ್ಮ ಸ್ಕಿನ್ನನ್ನು ಇದು ಹೈಡ್ರೇಟಾಗಿ ಇಡುತ್ತೆ ಫ್ರೆಂಡ್ಸ್. ಅಂದರೆ ಅದು ಸ್ಕಿನ್ನು ಹೆಲ್ದಿ ಆಗಿರುತ್ತೆ. ಆಮೇಲೆ ಗರ್ಭಪಾತ ಆಗುವವರು, ಪದೇ ಗರ್ಭಪಾತ ಆಗುವವರು ಕೂಡ ಇದನ್ನು ಕಂಟಿನ್ಯೂಸ್ ಆಗಿ ಅಂದರೆ ಒನ್ಸ್ ಅ ವೀಕ್, 15 ಡೇಸ್ ಅ ವೀಕ್ ಈ ಜ್ಯೂಸನ್ನು ಕುಡಿತಾ ಬಂದರೆ ಅವರ ಬಾಡಿ ಏನಾಗುತ್ತೆ, ಹೀಟ್ ಕಂಟ್ರೋಲ್ ಆಗಿ ಸೊ ಗರ್ಭಪಾತ ಆಗುವುದನ್ನು ತಡಿಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗೆ ಗಾಯ ಕೂಡ ಏನಾದರೂ ಚಿಕ್ಕ ಮಕ್ಕಳಲ್ಲಿ ಅಥವಾ ದೊಡ್ಡವರಲ್ಲಿ ಯಾರಿಗಾದರೂ ಗಾಯ ಆಗಿದ್ದರೆ ಗಾಯ ಕೂಡ ವಾಸಿ ಮಾಡುತ್ತೆ. ಗಾಯ ವಾಸಿ ಆಗೋದು ಹೇಗೆ ಅಂತಂದರೆ, ನಾವು ಅದನ್ನು ಗರಿಕೆ ಹುಲ್ಲಿನ ಪೇಸ್ಟನ್ನು ನಾವು ಗಾಯಕ್ಕೆ ಹಚ್ಚಿಬಿಟ್ಟು ಒಂದು ಬಟ್ಟೆಯನ್ನು ನಾವು ಸುತ್ತಬೇಕು. ಅದರಿಂದ ಏನಾಗುತ್ತೆ ಅಂತಂದರೆ ಗಾಯ ಬೇಗ ವಾಸಿ ಆಗಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಹಾಗೆಯೇ ಬ್ಲೀಡಿಂಗನ್ನು ಕಂಟ್ರೋಲ್ ಮಾಡೋದ್ರಲ್ಲಿ ತುಂಬ ಇದರ ಒಂದು ವಿಶೇಷ ಗುಣ ಇದೆ. ಬ್ಲೀಡಿಂಗನ್ನು ಕಂಟ್ರೋಲ್ ಮಾಡೋ ವಿಶೇಷ ಗುಣ ಇದಕ್ಕೆ ಇದೆ. ಅಂದರೆ ಇವಾಗ ಕೆಲವೊಂದು ಜನಕ್ಕೆ ಅಂತಂದರೆ ಎಕ್ಸಸ್ ಆಫ್ ಹೀಟ್ನಿಂದಾಗಿ ಮಕ್ಕಳಲ್ಲೇ ಆಗ್ಬೋದು ಅಥವಾ ದೊಡ್ಡವರಲ್ಲೇ ಆಗ್ಬೋದು, ಮೂಗಿನಲ್ಲಿ ರಕ್ತಸ್ರಾವ ಆಗ್ತಿರುತ್ತೆ ಫ್ರೆಂಡ್ಸ್. ಕೆಲವೊಬ್ಬರಿಗೆ ಏನಂತಂದರೆ ಮೂಗಿನಲ್ಲಿ ಅವಾಗವಾಗ ಸ್ವಲ್ಪ ಬ್ಲಡ್ ಕಾಣಿಸ್ತಾ ಇರುತ್ತೆ. ಅಂಥವ್ರು ಏನು ಮಾಡಬೇಕು ಅಂತಂದರೆ ಈ ಒಂದು ಗರಿಕೆ ಹುಲ್ಲಿನ ಪೇಸ್ಟನ್ನು ಮಾಡಿಬಿಟ್ಟು ಒಂದೆರಡು ಹನಿಯನ್ನು ಮೂಗಿನ ಎರಡು ಹೊಳ್ಳೆಯಲ್ಲಿ ಒಂದೊಂದು ಹನಿಯನ್ನು ಹಾಕಬೇಕು. ಹಾಗೆಯೇ ಅವರು ಏನು ಮಾಡಬೇಕಂದ್ರೆ ಜ್ಯೂಸ್ ಮಾಡಿಕೊಂಡು ಕುಡಿಬೇಕು. ಜ್ಯೂಸನ್ನು ಹೇಗೆ ಮಾಡೋದು ಅಂತಂದರೆ ಒಂದು ಹಿಡಿಯಷ್ಟು ಗರಿಕೆ ಹುಲ್ಲನ್ನು ತೊಗೊಂಬರ್ಬೇಕಾಯ್ತಾ. ಒಂದು ಹಿಡಿ ಗರಿಕೆ ಹುಲ್ಲನ್ನು ತಂದುಬಿಟ್ಟು ಅದನ್ನು ನೀಟಾಗಿ ವಾಶ್ ಮಾಡಬೇಕು. ಯಾಕಂದರೆ ಯೂಶ್ವಲಿ ಗೊತ್ತು ಫ್ರೆಂಡ್ಸ್ ನಿಮಗೆ, ಅದು ಹೊರಗಡೆ ಬೆಳೆಯೋದ್ರಿಂದ ಸ್ವಲ್ಪ ಧೂಳ ಡಸ್ಟ್ ಎಲ್ಲ ಅದ್ರ ಮೇಲೆ ಕುಂತಿರುತ್ತೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ಅದನ್ನು ತಂದುಬಿಟ್ಟು ನೀಟಾಗಿ ವಾಶ್ ಮಾಡ್ಕೋಬೇಕು. ಫಸ್ಟು ನೀಟಾಗಿ ವಾಶ್ ಮಾಡ್ಕೊಂಬಿಟ್ಟು ಮಿಕ್ಸಿಯಲ್ಲಿ ಒಂದು ಹಿಡಿ ಗರಿಕೆ ಹುಲ್ಲು ಅಂತಂದರೆ ಒಂದು 1/4 ಕಪ್ನಷ್ಟು ನೀವು ನೀರನ್ನು ಹಾಕಬೇಕು. ನೀರನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸಿ ಮಾಡಿ ಅದನ್ನು ಶೋಧಿಸ್ಕೊಂಡ ನಂತರ ಒಂದೇ ಸರಿ ಶೋಧಿಸೋ ಹಾಗಿಲ್ಲ. ಯಾಕಂದರೆ ಕಂಪ್ಲೀಟಾಗಿ ಅದರಲ್ಲಿರೋ ಅಂಶ ಎಲ್ಲ ಬಿಟ್ಕೊಂಡಿರಲ್ಲ ಫ್ರೆಂಡ್ಸ್, ಇನ್ನೂ ಹಾಗೆ ಇರುತ್ತೆ. ಅದಕ್ಕೋಸ್ಕರ ನಾವು ಜರಡಿಯಲ್ಲಿ ಮೇಲೇನಿರುತ್ತಲ್ವ ಅದನ್ನು ತಕ್ಕೊಂಬಿಟ್ಟು ಮತ್ತೆ ಮಿಕ್ಸಿಯಲ್ಲಿ ಮತ್ತೆ ಇನ್ನು 1/4 ಕಪ್ ಅಷ್ಟು ನೀರನ್ನು ಹಾಕಿಬಿಟ್ಟು ಮತ್ತೆ ಅದನ್ನು ನಾವು ಶೋಧಿಸ್ಕೋಬೇಕು. ಸೊ ಮೊದಲನೇ ನೀರು ಎರಡನೇ ನೀರು ಎರಡನ್ನು ಒಟ್ಟಿಗೆ ಮಾಡಿಬಿಟ್ಟು ಅದನ್ನು ನಾವು ಸೇವನೆ ಮಾಡ್ತಾ ಬರಬೇಕು. ಆ ಥರ ನಾವೇನಂದರೆ ವೀಕ್ಲಿ ಒನ್ಸ್, ಇಲ್ಲ ಅಂತಂದರೆ ಮಂತ್ಲಿ 15 ಡೇಸ್, ಮಂತ್ಲಿ ಟ್ವೈಸ್ ಯೂಸ್ ಮಾಡಬೇಕು. ಈ ರೀತಿ ಯಾವುದೇ ಆಯುರ್ವೇದದಲ್ಲಿ ನಾವು ರುಟೀನಾಗಿ ಯೂಸ್ ಮಾಡೋದ್ರಿಂದ ಅದರ ಎಫೆಕ್ಟು ಚೆನ್ನಾಗಾಗುತ್ತೆ. ಇದರಿಂದ ಏನಾಗುತ್ತೆ, ಬಾಡಿಯಲ್ಲಿ ಉಷ್ಣತೆಯನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಮಗೆ ಮೇನ್ ಏನು, ಗರ್ಭಪಾತ ಆಗಲಿಕ್ಕೆ ಕೆಲವೊಂದು ಜನಕ್ಕೆ ಹೀಟೇ ಕಾರಣ ಆಗಿರುತ್ತೆ ಫ್ರೆಂಡ್ಸ್. ಅದರಿಂದ ಏನಾಗುತ್ತೆ, ಹೀಟ್ ಕಂಟ್ರೋಲ್ಗೆ ಬರುತ್ತೆ.
ನೋಡಿ ಫ್ರೆಂಡ್ಸ್, ಈ ಒಂದು ಗರಿಕೆ ಹುಲ್ಲಿನ ಜ್ಯೂಸು ಇನ್ನೂ ಹಲವಾರು ಸಮಸ್ಯೆಗಳನ್ನು ಗುಣಪಡಿಸೋದ್ರಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಅವು ಯಾವ್ಯಾವ ಸಮಸ್ಯೆಗಳು ಅಂತಂದರೆ, ಇನ್ನೂ ಒಂದು ಮೂಲವ್ಯಾಧಿ ಸಮಸ್ಯೆ ಆಗಿರ್ಬೋದು. ಮೂಲವ್ಯಾಧಿ ಸಮಸ್ಯೆ ಅಂತಂದರೆ ಕೆಲವೊಬ್ಬರಿಗೆ ಅದು ಕೂಡ ಹೀಟಿಂದನೂ ಆಗಿರುತ್ತೆ ಮೂಲವ್ಯಾಧಿ. ಅಂಥವ್ರು ಕೂಡ ಈ ಒಂದು ಗರಿಕೆ ಹುಲ್ಲಿನ ಜ್ಯೂಸನ್ನು ಕುಡಿಬೋದು. ಹಾಗೆ ಉರಿಮೂತ್ರದ ಸಮಸ್ಯೆ ಇರುತ್ತೆ, ಅಂಥವ್ರು ಕೂಡ ಈ ಒಂದು ಗರಿಕೆ ಹುಲ್ಲಿನ ಜ್ಯೂಸನ್ನು ಕುಡಿಬೋದು. ಕೆಲವೊಬ್ಬರಿಗೆ ಕಣ್ಣು ಉರಿತಾ ಇರುತ್ತೆ, ಹಾಗೆ ಕೆಲವೊಬ್ಬರಿಗೆ ಅಂಗಾಲು ಕೂಡ ತುಂಬಾ ಉರಿತಾ ಇರುತ್ತೆ, ಅಂಥವ್ರು ಕೂಡ ಈ ಒಂದು ಜ್ಯೂಸನ್ನು ಕುಡಿಬೋದು. ಬಟ್ ಇದನ್ನು ಏನು ಅಂತಂದರೆ, ಇದನ್ನು ನಾವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ಇದನ್ನು ಬೆಳಗ್ಗೆ ಯಾವಾಗ ಸೇವನೆ ಮಾಡಬೇಕು ಅಂತಂದರೆ, ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಅಥವಾ ಮಧ್ಯಾಹ್ನದ ಒಳಗಡೆ ಇದನ್ನು ನಾವು ಸೇವನೆ ಮಾಡಬೇಕಾಗುತ್ತೆ. ನೀವೇನಾದರೂ ಸಾಯಂಕಾಲ ಮೇಲೆ ಏನಾದರೂ ಸೇವನೆ ಮಾಡಿದರೆ ಇದಕ್ಕೆ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾವೇನಂದರೆ ಆದಷ್ಟು ಮಧ್ಯಾಹ್ನದ ಒಳಗಡೆ ಇದನ್ನು ಈ ಒಂದು ಜ್ಯೂಸನ್ನು ಸೇವನೆ ಮಾಡಬೇಕು. ಹಾಗೆಯೇ ಯಾರಿಗೆ ಡೈಜೆಷನ್ ಪ್ರಾಬ್ಲಮ್ ಇದೆ ಅಂಥವರು ಈ ಜ್ಯೂಸನ್ನು ಸೇವನೆ ಮಾಡೋದು ಬೇಡ. ಒಂದು ವೇಳೆ ನಿಮಗೇನಾದರೂ ಈ ಜ್ಯೂಸನ್ನು ನಾವು ಎಷ್ಟೊತ್ತಿದ್ರೂ ಸೇವನೆ ಮಾಡಲೇಬೇಕು ಅನ್ನೋದು ಇತ್ತು ಅಂತಂದರೆ, ಇದನ್ನು ನೀವು ಕಷಾಯದ ರೂಪದಲ್ಲಿ ನೀವು ಸೇವನೆ ಮಾಡ್ಬೋದು. ನೋಡಿ, ಈ ಒಂದು ಗರಿಕೆ ಹುಲ್ಲಿನ ಜ್ಯೂಸನ್ನು ಕೇವಲ ಆರೋಗ್ಯ ಸಮಸ್ಯೆ ಇರುವವರು ಮಾತ್ರ ಸೇವನೆ ಮಾಡಬೇಕು ಅಂತ ಏನೂ ಇಲ್ಲ. ಆರೋಗ್ಯ ಚೆನ್ನಾಗಿರುವವರು ಕೂಡ ಈ ಒಂದು ಜ್ಯೂಸನ್ನು ವೀಕ್ಲಿ ಒನ್ಸ್ ಅಥವಾ ಬೇಸಿಗೆಯಲ್ಲಾದ್ರೂ ಸೇವನೆ ಮಾಡ್ತಾ ಬಂದರೆ ಅವರ ಆರೋಗ್ಯ ಇನ್ನೂ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಆಮೇಲೆ ಇದಕ್ಕೆ ಆಯುರ್ವೇದದಲ್ಲಿ ಅಮೃತ, ವಿಜಯ, ಮಹೌಷಧಿ, ಮಂಗಲ್ಯ, ಶಿವ ಅಂತೆಲ್ಲ ಕರೀತಾರೆ. ಇದರಿಂದ ನಾವು ಏನು ಅರ್ಥ ಮಾಡ್ಕೋಬೇಕು, ಇದರ ಗುಣ ಎಷ್ಟು ಅದ್ಭುತ ಇರ್ಬೋದು ಅಂತ ಅರ್ಥ ಮಾಡ್ಕೋಬೇಕು. ಹೀಗೆ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿಮುನಿಗಳು ಅಂದರೆ ಅವರನ್ನು ಆವಾಗಿನ ಕಾಲದ ನಾವು ವಿಜ್ಞಾನಿಗಳು ಅಂತಲೇ ಕೂಡ ಕರಿಬೋದು. ಅವರು ಹೇಳಿದಂತಹ ಆಯುರ್ವೇದದ ಕೆಲವು ಇನ್ನೂ ವಿಶಿಷ್ಟ ಗುಣಗಳು ಹಾಗೆ ವಿಷಯಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಈ ಒಂದು ಗರಿಕೆ ಹುಲ್ಲಿನ ಅದ್ಭುತ ಪ್ರಯೋಜನಗಳ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ನನ್ನ YT ಸ್ಟುಡಿಯೋದಲ್ಲಿ ಎನಾಲಿಟಿಕ್ಸ್ ಪ್ರಕಾರ ಆಲ್ಮೋಸ್ಟ್ ಒಂದು 60% ಜನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆಯೇ ನೋಡ್ತಾ ಇದ್ದೀರಿ. ದಯವಿಟ್ಟು ನೀವು ನನ್ನ ಚಾನಲನ್ನು ನೋಡ್ತಾ ಇರೋದೇ ನನಗೆ ತುಂಬ ಖುಷಿ ಆಗ್ತಾ ಇದೆ. ಬಟ್ ಏನಂದರೆ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿದರೆ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ನನ್ನ ವಿಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಮೀಟ್ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಹ್ಯಾವ್ ಅ ನೈಸ್ ಡೇ.